ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಕುಚ್ಚು ಕಡಬು ಮಾಡ್ತಾಯಿದ್ದೀನಿ. ಕುಚ್ಚು ಕಡಬು ಮಾಡಲಿಕ್ಕೆ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನು, ಮತ್ತು ಸ್ವಲ್ಪ ಹಿಟ್ಟು, ಉಪ್ಪು, ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು ನೀರು ಹಾಕಿ ಚೆನ್ನಾಗಿ ನಾದ್ತಾಯಿದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ನಾದಿ ಇವಾಗ ಒಂದು 10 ನಿಮಿಷ ಇದಕ್ಕೆ ಮುಚ್ಚಿ ಇಡೋಣ. ಕೊಬ್ಬರಿಯನ್ನು ತುರಿದುಕೊಂಡಿದ್ದೆ, ಮತ್ತು ಬೆಲ್ಲ, ಕಸಕಸಿ, ಮತ್ತು ಏಲಕ್ಕಿ, ಮತ್ತು ಎಣ್ಣೆ ತೊಗೊಂಡಿದ್ದೀನಿ. ನಾನು ಏಲಕ್ಕಿ ಜಜ್ಜಿದ್ದೀನಿ. ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಏಲಕ್ಕಿ, ಇದು ಕೊಬ್ಬರಿ ಮತ್ತು ಬೆಲ್ಲ ಕೂಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿದು ಕುಡಿಸ್ಕೋಬೇಕು. ಇದಕ್ಕೆ ಕಸಗಸಿ ಹಾಕೊಳ್ಳೋಣ. ನೋಡಿ ಹೀಗೆ ಎಷ್ಟು ಚೆನ್ನಾಗಿ ಹಿಟ್ಟು ನೆನೆದಿದೆ. ನಾನು ಸಣ್ಣ ಸಣ್ಣ ಆಗಿ ಉಳ್ಳೆಯನ್ನು ಮಾಡ್ತಾಯಿದ್ದೀನಿ. ಇದು ಒಂದೊಂದಾಗಿ ನಾನು ಲಟ್ಟಿಸ್ತಾ ಹೋಗ್ತಾ ಇದ್ದೀನಿ. ನೋಡಿ ಹೀಗಾಗಬೇಕು. ಭಾಳ ದೊಡ್ಡ ಆಗಬಾರ್ದು, ಭಾಳ ಚಿಕ್ಕದು ಆಗಬಾರ್ದು. ಒಂದು ಬಾಣಲೆಯಲ್ಲಿ ನೀರಿಟ್ಟಿದ್ದೀನಿ. ಇವಾಗ ಒಂದು ಸಣ್ಣಗೆ ಎಣ್ಣೆ ಹಚ್ಚಿ ಬಿಸಿನೀರು ಮೇಲೆ ಇಡ್ತಾ ಇದ್ದೀನಿ. ಚೆನ್ನಾಗಿ ಇಟ್ಟಿದ್ದೀನಿ. ಇವಾಗ ನಾನು ಒಂದು ಸೀಟ್ ತಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಕೊಬ್ಬರಿ ಬೆಲ್ಲ ಕುಡಿಸಿದಂಥ ಮಿಶ್ರಣ ಇಟ್ಟು ಫಿಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಒತ್ತಿ ಫಿಲ್ ಮಾಡಬೇಕು. ನೋಡಿ ಹೀಗೆ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕುದಿಸ್ಕೊಳ್ಳೋಣ. ನೀರು ಆವಾಗಲೇ ಇಟ್ಟಿದಂಥ ನೀರಿಗೆ ಮತ್ತು ಸಾಣಿಗೆಗೆ ಎಣ್ಣೆ ಹಚ್ಚಿಟ್ಟಿದ್ದೆಲ್ಲ ಅದು ಒಂದೊಂದಾಗಿ ಇಡ್ತಾ ಹೋಗ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಚಿದರೆ ಅದು ಅದಕ್ಕೆ ಹತ್ಕೊಳ್ಳೋದಿಲ್ಲ. ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ಇಡಬೇಕು. ಇವಾಗ ಒಂದು ಪ್ಲೇಟನ್ನು ಮುಚ್ಚಿಡೋಣ. ನೋಡಿ ಇವಾಗ ನಾ ಮಾಡಿದಂಥ ಕುಚ್ಚು ಕಡಬು ರೆಡಿಯಾಗಿದೆ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ರೆಡಿಯಾದಂಥ ಕುಚ್ಚು ಕಡಬು. ಮತ್ತು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ ಸ್ವಲ್ಪ ಕೊಬ್ಬರಿ ಮೇಲೆ ಉದುರಿಸ್ಬೇಕು, ಮತ್ತು ಸ್ವಲ್ಪ ಕಸಗಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ.